ನಿಮ್ಮೆಲ್ಲರಿಗೂ ಕೂಡ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಪತಿ ಹಾಗೆ ಪತ್ನಿ ನಡುವಿನ ದಾಂಪತ್ಯ ಜೀವನಕ್ಕೆ ಇರುವಂತಹ ಕಲಹಗಳ ಕುರಿತು ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರಬಹುದು, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಅನ್ನೋದೇ ಇರೋದಿಲ್ಲ. ಈಗ ಗಂಡ ಹೆಂಡತಿ ಅಂದ ತಕ್ಷಣ ನಂಬಿಕೆ, ವಿಶ್ವಾಸ ಇದೆಲ್ಲವೂ ಕೂಡ ಬಹುಮುಖ್ಯವಾಗಿ ಇರಬೇಕಾಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನಾ ಕಾರಣಗಳಿಂದ ಮದುವೆಯಾಗಿ 1 ವರ್ಷ 6 ತಿಂಗಳಾಗಿದ್ರೂ ಕೂಡ ಅಂಡ್ 10 ವರ್ಷ 20 ವರ್ಷ ಆಗಿದ್ರೂ ಕೂಡ ಡಿವೋರ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಈಗ ಆಗ್ತಾ ಇದೆ? ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪತಿ ಹಾಗೆ ಪತ್ನಿಯ ಕಲಹಕ್ಕೆ ಒಂದಷ್ಟು ಪರಿಹಾರಗಳು ಕೂಡ ಇದೆ. ಹಾಗಿದ್ರೆ ಆ ಪರಿಹಾರಗಳೆಲ್ಲ ಏನೇನು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ನಾಗೇಶ್ ಗುರೂಜಿ ಅವರು ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ನಾವು ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ ಕೃತಕೃತ್ಯೋ ಶಿಹೂತಂ ನಮಾಮಿ ಗಜಾನನಂ. ಗುರುಜಿ, ನಾನಾಗಲೇ ಹೇಳ್ತಾ ಇದ್ದೆ, ಗಂಡ ಹೆಂಡತಿ ಅಂದರೆ ಅವರ ಸಂಬಂಧಕ್ಕೆ ಪ್ರೀತಿ, ವಿಶ್ವಾಸ, ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇದೆಲ್ಲವನ್ನ ಒಂದು ರೀತಿ ನಂಬಿಕೆನೂ ಇರೋದಿಲ್ಲ, ಪ್ರೀತಿನೂ ಇರೋದಿಲ್ಲ, ವಿಶ್ವಾಸ ಕೂಡ ಇರೋದಿಲ್ಲ. ಡಿವೋರ್ಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಯಾಕೆ ಈಗ ಆಗ್ತಾ ಇದೆ? ಹಾಗೆ ಇದಕ್ಕಿರುವಂತಹ ಪರಿಹಾರಗಳೇನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನ್ನೋದರ ಕುರಿತು ತಿಳಿಸ್ಕೊಡಿ. ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆಗೆ ಪತಿ ಮತ್ತು ಪತ್ನಿ ಇಲ್ಲಿ ಏನು ಬರುತ್ತೆ ಅಂತಂದರೆ, ಮೊದಲನೇದಾಗಿ ಅವಿಭಕ್ತಿ ಕುಟುಂಬ ಅಂತನ್ನುವಂಥದ್ದು ಮೊದಲು ನಡೀತಾ ಇತ್ತು. ಇವಾಗ ಅವಿಭಕ್ತಿ ಕುಟುಂಬ ಅನ್ನುವಂಥದ್ದು ತುಂಬ ಕಡಿಮೆ ಆಗಿದೆ. ಗಂಡ ಹೆಂಡತಿರನಲ್ಲಿ ವಿರಸ ಮನಸ್ತಾಪಗಳು ಮತ್ತು ಅನ್ಯೋನ್ಯಕತೆ ಅನ್ನುವಂಥದ್ದು ಮತ್ತು ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಕಡಿಮೆ ಆಗ್ತಾ ಇದೆ. ಇಲ್ಲಿ ಮುಖ್ಯವಾದ ಮೂಲ ಕಾರಣ ಅನ್ನುವಂಥದ್ದು, ಉದ್ದೇಶಗಳು ಅನ್ನುವಂಥದ್ದು ಬಂದು ಹೀಗೋ ಅನ್ನುವಂಥದ್ದು ಬರುತ್ತೆ. ನಾನು ಮೇಲು ಕೀಳು ಅನ್ನುವಂಥದ್ದು ಇದೆಲ್ಲನೂ ತಪ್ಪು ಕಲ್ಪನೆಗಳು. ಮುಖ್ಯವಾಗಿ ಭಗವಂತನ ಆಶೀರ್ವಾದ ಇಲ್ದಿರನೇ, ಪೂರ್ವಜನ್ಮದ ಕರ್ಮಗಳು, ಪೂರ್ವಜನ್ಮದ ಪುಣ್ಯ ಫಲ ಇಲ್ಲದಿರನೇ ಗಂಡ ಹೆಂಡ್ತಿರ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಿರುವಾಗ ಗಂಡ ಹೆಂಡ್ತಿರಿನಲ್ಲಿ ಇರುವಂತಹ ಹಿರಿಸು ಮನಸ್ಸುಗಳು ಆದಷ್ಟು ಬೇಗ ಪರಿಹಾರ, ಅದಕ್ಕೆ ಆಗುವಂತಹ ಕಲಹಗಳಿಗೆ, ಸಂಬಂಧಗಳಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಪರಿಹಾರಗಳು, ಮಾರ್ಗಗಳು ಅನ್ನುವಂಥದ್ದು ತುಂಬಾ ಇದ್ದಾವೆ ಜ್ಯೋತಿಷ್ಯದಲ್ಲಿ. ತನ್ನನ್ನು ತಾನು ತಿಳಿದುಕೊಳ್ಳಬೇಕು. ಕುಟುಂಬದ ಬಗ್ಗೆ ಅರಿವು, ಗಂಡ ಅಂತಂದರೆ ಏನು, ಹೆಂಡತಿ ಅಂತಂದರೆ ಏನು, ಮನೆ ಕುಟುಂಬ ಸಂಸಾರ ಅಂತಂದರೆ ಏನು, ಪ್ರೀತಿ ವಿಶ್ವಾಸ ಅಂತಂದರೆ ಏನು, ಬಂಧು ಬಳಗ ಅಂತಂದರೆ ಏನು, ಬಂಧು ಮಿತ್ರರು ಅಂತಂದರೆ ಏನು, ಇದನ್ನು ಫಸ್ಟು ಅರ್ಥಕೋಬೇಕು. ಕುಟುಂಬದಲ್ಲಿ ಆಗುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ, ಲೋಪದೋಷಗಳಿಗೆ ತನ್ನದೇ ಆದಂತಹ ಜ್ಯೋತಿಷ್ಯದಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ತುಂಬ ಇದ್ದಾವೆ. ಅದರಲ್ಲಿ ಕೆಲವೊಂದು ವಿವರಣೆಯಾಗಿ ತಿಳಿಸ್ಕೊಡೋಣ. ಜ್ಯೋತಿಷ್ಯದ ಶಾಸ್ತ್ರದ ವೈವಾಹಿಕ ಜೀವನದಲ್ಲಿ ಆಗುವಂತಹ ಸಮಸ್ಯೆಗಳಿಗೆ ಉದಾಹರಣೆಯಾಗಿ 125 ಗ್ರಾಮ್ ಕರ್ಪೂರವನ್ನು ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ತುಪ್ಪವನ್ನು ಸೇರಿಸಿ, ಜೇನುತುಪ್ಪವನ್ನು ಸೇರಿಸಿ ಮನೆಯಲ್ಲಿ ಅಂದರೆ ಅವರ ಬೆಡ್ರೂಮ್ನಲ್ಲಿ ಇಟ್ಕೊಳ್ಳುವಂಥದ್ದು. ಇಷ್ಟು ದಿನಗಳ ಪ್ರಕಾರವಾಗಿ ಅಂತಂದರೆ 11 ದಿನ ಅಥವಾ 21 ದಿನ ಅಥವಾ 42 ದಿನಗಳು, ಒಂದು ಮಂಡಲ ಅಂತ ಹೇಳ್ತೀವಿ. ಆ ರೀತಿಯಾಗಿ ಅದನ್ನು ಇಟ್ಟುಕೊಂಡು ಅದನ್ನು ಕಾಲಕ್ರಮೇಣ ನಾವು ಇಟ್ಟ ದಿನದಿಂದನೇ ಗೊತ್ತಾಗ್ತಾ ಇರುತ್ತೆ ಎಲ್ಲಿ ಏನು ಸಮಸ್ಯೆಗಳಾಗ್ತೈತೆ ನಮ್ಮಲ್ಲಿ, ನಮ್ಮ ಬೆಡ್ರೂಮ್ನಲ್ಲಿ ಆಗಿರ್ಬೋದು, ನಮ್ಮ ಒಳ ಅಂತರಂಗದಲ್ಲಾಗಿರ್ಬೋದು, ಇರುವಂತಹ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ಏನೇನು ಲೋಪದೋಷಗಳಿದ್ದಾವೆ ಅವುಗಳನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಂಡು ತನಗೆ ತಾನೇ ಅಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಏನಾಯಿತು, ಆ ನೆಗೆಟಿವ್ ಎನರ್ಜಿ ಕಂಟಿನ್ಯೂ ಆಗಿ ಕ್ಲಿಯರ್ ಆಗಿ ಅದನ್ನು ಎಷ್ಟು ದಿನಗಳು ಅಂದ್ಕೊಂಡಿರ್ತೀವೋ 11 ದಿನ 21 ದಿನ ಒಂದು ಮಂಡಲ ಅನ್ನುವಂಥದ್ದು, ಆ ಒಂದು ಮಂಡಲದಲ್ಲಿ 11 ದಿನದಲ್ಲಿ 21 ದಿನದಲ್ಲಿ ಅದನ್ನು ಹೊರಗೆ ಹಾಕಬೇಕು. ಆವಾಗ ಚೇಂಜಸ್ ಅನ್ನುವಂಥದ್ದು ಕಂಡು ಬರ್ತಾ ಇರುತ್ತೆ. ಏನು ಲೋಪದೋಷಗಳು ಅನ್ನುವಂಥದ್ದು ಏನಿದೆಯೋ, ಏನು ಪ್ರಾರಬ್ಧಗಳು ಅನ್ನೋಂಥದ್ದು ಏನಿದೆಯೋ, ಏನು ತೊಂದರೆ ತಾಪತ್ರೆಗಳು ಅನ್ನೋಂಥದ್ದು ಏನಿದೆಯೋ ಅದನ್ನೆಲ್ಲ ಸ್ವಲ್ಪ ಸರಿಪಡಿಸ್ಕೊಳ್ಳುವಂಥದ್ದು ಮುಖ್ಯವಾದ, ಇದು ಸಿಂಪಲ್ ಆಗಿ ಕೊಡುವಂತಹ ಉದಾಹರಣೆ ಅಂತ ಅನ್ಕೋಬೋದು. ಎರಡನೇದಾಗಿ ಪತಿ ಪತ್ನಿಯರಲ್ಲಿ, ಸಂಬಂಧಿಕರಲ್ಲಿ ಗಟ್ಟಿಯಾಗಿ ಅಂತಂದರೆ ಯಾವುದೇ ಒಂದು ಸಮಸ್ಯೆಗಳು ಬರೆದಿರಾನೆ
ಪ್ರತಿಯೊಂದು ಸಮಸ್ಯೆನೂ ಕೂಡ ಪ್ರತಿಯೊಂದು ಮನೆ ಕುಟುಂಬದಲ್ಲೂ ಕೂಡ ಎಲ್ಲರ ಮನೆ ದೋಸೆನೂ ತೂತು ಅಂತಂದಾಗೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಸಮಸ್ಯೆಗಳು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಸಮಸ್ಯೆಗಳನ್ನು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಎದುರಿಸಲೇಬೇಕಾಗುತ್ತದೆ. ಹೀಗಿರುವಾಗ ಕುಲದೇವತಾ ಆರಾಧನೆಯನ್ನು ಅಂದರೆ ಕೆಲವರು ಬಂದ್ಬಿಟ್ಟು ಶಾಸ್ತ್ರ ಕೇಳೋಕೆ ಬಂದಾಗ ಸ್ವಾಮಿ ಮನೆ ದೇವರ ಹೆಸರು ಅಂತ ಕೇಳಿದಾಗ ನಮ್ಮನೆ ದೇವರ ಹೆಸರ ಯಜಮಾನರ ಕಡೆ ಮನೆ ದೇವರ ಹೆಸರ ಅಂತ ಕೇಳ್ತಾರೆ. ಸೊ ಯಾವುದಾದ್ರೂ ಸರಿ ಇಷ್ಟ ದೇವರು ಆದರೂ ಸರಿ ಅಥವಾ ಕುಲ ದೇವತೆ ಆದ್ರೂ ಸರಿ ನಾವು ನಿಯಮಗಳಿಂದ ಅದನ್ನು ಶಾಸ್ತ್ರೋಕ್ತವಾಗಿ ಯಾವ ರೂಪದಲ್ಲಿ ಅದನ್ನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟು. ಎರಡನೇದಾಗಿ ಇಬ್ಬರೂ ಕೂಡ ಗಂಡ ಹೆಂಡ್ತಿರೋನು ಕೂಡ ಇಬ್ಬರೂ ಕೂಡ ಕೂತ್ಕೊಂಡು ಅದನ್ನು ವಿಶೇಷವಾಗಿ ಒಂದು ಎಕ್ಸಾಂಪಲ್ ಆಗಿ ಒಂದು ಶಿವನ ವಿಗ್ರಹ ಅಂತ ತಗೊಳ್ತೀವಿ, ಗೌರಿಶಂಕರದ ವಿಗ್ರಹನ ತಗೊಳ್ತೀವಿ. ಆ ವಿಗ್ರಹವನ್ನು ಯಾವ ರೂಪದಲ್ಲಿ ಪೂಜೆಗಳು ಮಾಡಬೇಕು, ಎಷ್ಟು ಬಿಲ್ಪತ್ರೆಯನ್ನು ಯೂಸ್ ಮಾಡಬೇಕು, ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಗಳನ್ನ ಮಾಡಬೇಕು, ಎಷ್ಟು ಸಾರಿ ಬೀಜ ಮಂತ್ರವನ್ನು ಆ ಪೂಜಾ ಸಮಯದಲ್ಲಿ ಪತ್ನಿ ಎಷ್ಟು ಸರಿ ಉಪಚರಿಸಬೇಕು, ಪತ್ನಿ ಎಷ್ಟು ಸರಿ ಉಪಚರಿಸಬೇಕು ಅನ್ನುವಂಥದ್ದು ಇರುತ್ತೆ. ಅದನ್ನು ಕೂಡ ಶಾಸ್ತ್ರೋಕ್ತವಾಗಿ ಇಬ್ಬರೂ ಕೂತ್ಕೊಂಡು ಪೂಜೆ ಮಾಡಿದಾಗ ಅದರ ಫಲಾಪೇಕ್ಷದಿಂದ ಯಾವುದೇ ಒಂದು ಅಡೆತಡೆಗಳು ಇರುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಹೀಗೆ ಹಲವಾರು ಪೂಜಾ ವಿಧಾನಗಳು ಅನ್ನುವಂಥದ್ದು ಕುಟುಂಬದಲ್ಲಿ ಬರುವಂತಹ ಗಂಡ ಹೆಂಡತಿಯರಲ್ಲಿ ಸಮಸ್ಯೆಗಳು ಅಥವಾ ಮಕ್ಕಳ ಆಗದೇ ಇರುವಂತಹ ಸಮಸ್ಯೆಗಳಿಗೂ ಕೂಡ ತುಂಬಾ ಪರಿಹಾರಗಳು ಅನ್ನುವಂಥದ್ದು ಇದ್ದಾವೆ. ಕೆಲವರಿಗೆ ಮದುವೆ ಆಗಿರುತ್ತೆ, 1 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, 10-15 ವರ್ಷಗಳ ಕಳೆಯುವವರೆಗೂ ಕೂಡ ಸಂತಾನ ಭಾಗ್ಯ ಅನ್ನುವಂಥದ್ದು ಕಂಡು ಬರೋದಿಲ್ಲ. ಈ ಸಮಸ್ಯೆಗಳಿಗೆ ಲಗ್ನ ದೋಷ ಇರ್ಬೋದು ಅಥವಾ ಮದುವೆ ಆಗಿದ್ದ ಕಂಕಣ ಭಾಗ್ಯ ಲಗ್ನ ದೋಷ ಅನ್ನುವಂಥದ್ದು ಕೂಡ ಬರುತ್ತೆ. ಮತ್ತು ಜಾತಕಗಳು ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ಅನ್ನುವಂಥದ್ದು ಇರುತ್ತೆ. ಮೊದಲೆಲ್ಲನೂ ಕೂಡ ಶಾಸ್ತ್ರೋಕ್ತವಾಗಿ ಬ್ರಾಹ್ಮಿಣ್ಸ್ ಪೂಜಾರಿ ಕಡೆಯಿಂದ ಅದನ್ನು ಸಾಲಾವಳಿ ಅನ್ನುವಂಥದ್ದು ನೋಡಿ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳು ಬರುವಂಥದ್ದನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿಕೊಂಡು ಇದು ಪೂಜೆಗಳಿಂದ ಅದನ್ನು ಪರಿಹಾರಗಳು ಅನ್ನುವಂಥದ್ದು ತಿಳ್ಕೊಂಡು ತದನಂತರ ಮ್ಯಾರೇಜ್ ಮ್ಯಾಚಿಂಗ್ ಅನ್ನುವಂಥದ್ದು ಮಾಡಿ ಕಲ್ಯಾಣ ಅಂತ ಮಾಡ್ತಾಯಿದ್ರು. ಇವಾಗ ಏನಂತಂದರೆ ಇಷ್ಟಪಟ್ಟಿದ್ದೀವ ಆಯಿತಾ, ಮದುವೆ ಆಯಿತಾ, 2 ತಿಂಗಳು 3 ತಿಂಗಳು 6 ತಿಂಗಳು ವರ್ಷಗಳ ಕಳೆದಾದ ನಂತರ ತಿರ್ಗಿ ಆಟೋಮೆಟಿಕ್ಲಿ ಡೈವರ್ಸ್ಗೆ ಅಪ್ಲೈ ಮಾಡುವಂಥದ್ದು ಇದೆಲ್ಲ ಸಹಜ ಆಗಿಬಿಟ್ಟಿದೆ ಈಗಿನ ಕಲಿಯುಗದ ಜನ್ರೇಷನ್ ಪ್ರಕಾರವಾಗಿ. ಇದೆಲ್ಲ ಜೀವನ ಅನ್ನುವಂಥದ್ದು ಭಗವಂತ ಕೊಡುವಂತಹ ಆಶೀರ್ವಾದ, ಗಂಡ ಹೆಂಡ್ತಿರ ಸಂಬಂಧ ಅನ್ನುವಂಥದ್ದು ಪೂರ್ವಜನ್ಮದ ಪುಣ್ಯ ಮತ್ತು 7 ಜನ್ಮಗಳಿಗೂ ಸಂಬಂಧಪಡುವಂಥದ್ದು. ಹಾಗಿರುವಾಗ ಯಾವುದೇ ಒಂದು ರಾಶಿ ನಕ್ಷತ್ರಗಳ ಆಧಾರದ ಮೇಲೆ ಇಬ್ಬರಲ್ಲೂ ಕೂಡ ಆಗಿರುವಂತಹ ಲೋಪದೋಷಗಳು ಗೊತ್ತಿಲ್ಲದಿರೋನೋ ಯಾವುದೋ ಒಂದು ರೂಪದಲ್ಲಿ ಮದುವೆ ಅನ್ನುವಂಥದ್ದು ಆಗಿರುತ್ತೆ. ಮತ್ತು ಗೊತ್ತಿದ್ರೂ ಹಾಗಿದ್ರೂ ಕೂಡ ಎಲ್ಲ ರೀತಿಯಾದ ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಬಂದ್ರೂ ಕೂಡ ನಮ್ಮಲ್ಲಿ ಶ್ರೇಯಸ್ಸು ಕಂಡು ಬರ್ತಾ ಇಲ್ಲ. ಏನಕ್ಕೆ ಅಂತಂದರೆ ಗ್ರಹಗತಿಗಳ ದೋಷ ಅಂತ ಹೇಳ್ತೀವಿ. ಈ ಗ್ರಹಗತಿಗಳ ದೋಷದಿಂದ ವೈವಾಹಿಕ ಜೀವನದಲ್ಲಿ ಅಂದರೆ ಸುಖ ಸಂಸಾರ ಅನ್ನುವಂಥ ಜೀವನ ನಡೆಸೋಕ್ಕಾಗ್ತಾ ಇಲ್ಲ. ಎಲ್ಲ ರೀತಿ ಸೌಕರ್ಯಗಳು ಸೌಲಭ್ಯಗಳು ಇದ್ರೂ ಕೂಡ ನೆಮ್ಮದಿಯಾದ ಜೀವನವನ್ನು ಸಾಗಿಸ್ತಾ ಇಲ್ಲ. ಹೇಗೆ ಅಂತಂದರೆ ಗ್ರಹಗತಿಗಳು ಅಂತಂದರೆ ನವಗ್ರಹಗಳು ಗಂಡ ಹೆಂಡ್ತಿರ ಜಾತಕಗಳಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಬೀರ್ತಾ ಇದ್ದಾವೆ, ಸಪೋರ್ಟ್ ಮಾಡ್ತಾ ಇದ್ದಾವೆ, ಮತ್ತು ಮನೆ ಕುಟುಂಬಕ್ಕೆ ಅಧಿಪತಿಯಾಗಿ ಮತ್ತು ಮನೆ ದೇವರಿಗೆ ಸಂಬಂಧಪಟ್ಟಂಗೆ ಕುಲ ದೇವರಿಗೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ನಮಗೆ ತಾಸು ಕೊಡ್ತಾ ಇದ್ದಾವೆ ಅಂತಂದರೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಗಂಡ ಹೆಂಡ್ತಿರನಲ್ಲಿ ಇರುವಂತಹ ಲೋಪದೋಷಗಳಿಗೂ ಕೂಡ ಸಮಸ್ಯೆಗಳು ಕಂಡುಕೊಂಡು ಬರೋದಕ್ಕೆ ಸ್ವಲ್ಪ ಸಹಜವಾಗಿ ಸಮಸ್ಯೆಗಳು ವಿರಸಗಳು ಉಂಟಾಗೋದಕ್ಕೆ ಈ ಗ್ರಹದಿಗಳು ಕೂಡ ಕಾರಣ ಅನ್ನುವಂಥದ್ದು ಹೇಳ್ಬೋದು. ಇನ್ನು ಗುರುಜಿ, ನಾವು ಮತ್ತೊಂದು ಗಮನಿಸಬಹುದು. ಅಂದರೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇರುತ್ತೆ, ಪ್ರೀತಿ ಇರುತ್ತೆ, ಆದರೆ ಬೇರೆ ಬೇರೆ ಕಾರಣಗಳಿಂದ, ಅಂದರೆ ಈಗ ಕೆಲಸದ ಒತ್ತಡ ಇರಬಹುದು, ಅವ್ರಿಗೆ ಎಲ್ಲೋ ಕೆಲಸ ಇರುತ್ತೆ, ಇವ್ರಿಗೆಲ್ಲೋ ಕೆಲಸ ಇರುತ್ತೆ. ಸೊ ಈ ರೀತಿ ಕಾರಣಗಳಿಂದಲೂ ಕೂಡ ದೂರ ಆಗಿರೋರನ್ನ ನಾವು ಗಮನಿಸಿದ್ದೇವೆ. ಸೊ ಈ ಕುರಿತಾಗಿ ಏನು ಹೇಳ್ತೀರಾ? ಮುಖ್ಯವಾಗಿ ಈಗಲೇ ಹೇಳಿದಾಗೆ ಗ್ರಹಗತಿಗಳ ಆಧಾರದ ಮೇಲೆಗೆ ಸಂಪೂರ್ಣವಾಗಿ ಸಮಸ್ಯೆಗಳು ಅನ್ನುವಂಥದ್ದು ಕಂಡುಬರುತ್ತೆ. ಇವಾಗ ಪತಿಯಲ್ಲಿ ಇರುವಂತಹ
ಬರ್ತ್ ಚಾರ್ಟ್ ಅಂತಂದರೆ ಜಾತಕದ ಆಧಾರದ ಮೇಲೆ ಅವನಲ್ಲಿ ಏನಾದರೂ ಒಂದು ಲೋಪದೋಷಗಳಿದ್ದರೆ ಅದು ಮಕ್ಕಳಿಗೆ ಎಷ್ಟು ಬೀಳುತ್ತೆ, ಮನೆ ಕುಟುಂಬಕ್ಕೆ ಎಷ್ಟು ಬೀಳುತ್ತೆ, ವ್ಯಾವಹಾರಿಕವಾಗಿ ಎಷ್ಟು ಬೀಳುತ್ತೆ ಮತ್ತು ಕುಟುಂಬ ಸಂಬಂಧಿಕರಲ್ಲಿ ಎಷ್ಟು ಬೀಳುತ್ತೆ ಅನ್ನುವಂಥದ್ದು ಇರುತ್ತೆ. ಹೀಗೆ ವಿಶೇಷವಾಗಿ ಗಂಡ ಹೆಂಡತಿಯರಲ್ಲಿ ವಿಶೇಷವಾಗಿ ವಿರಹಗಳು ಸಮಸ್ಯೆಗಳು ಬರೋದಕ್ಕೆ ಮೂಲ ಕಾರಣ ಕೇತು ಗ್ರಹ, ರಾಹು ಗ್ರಹ ಮತ್ತು ಬುಧ ಗ್ರಹ ಮತ್ತು ಗುರುಗ್ರಹ. ಈ 4 ಗ್ರಹಗಳಿಂದ ಕುಟುಂಬದಲ್ಲಿ ಗಂಡ ಹೆಂಡತಿಯರಲ್ಲಿ ವಿರಸ ಬರುವಂಥದ್ದು ಸಹಜ ಅನ್ನುವಂಥದ್ದು ಕಂಡುಬರುತ್ತದೆ. ಹೇಗೆ ಈ 4 ಗ್ರಹಗಳಿಂದ ಮಾತ್ರನೇ ಸಮಸ್ಯೆಗಳು ಅಂತಂದರೆ, ಒಬ್ರಿಗೊಬ್ಬರು ತಾಯಿ ಸ್ಥಾನದಲ್ಲಿ ಇರ್ತಾರೆ, ತಂದೆ ಸ್ಥಾನದಲ್ಲಿ ಇರ್ತಾರೆ ಮತ್ತು ಕ್ಷೀಣ ಸ್ಥಾನದಲ್ಲಿ ಇರ್ತಾರೆ ಮತ್ತು ನೋಡುವಂತಹ ದೃಷ್ಟಿಕೋನ ಅನ್ನುವಂಥದ್ದು ಹೇಗಿರುತ್ತೆ, ಇವುಗಳ ಮೇಲೆ ಆಧಾರದ ಮೇಲೆ ಗ್ರಹಗತಿಗಳು ಸಮಸ್ಯೆಗಳು ಕಂಡುಬಂದು ಯಾವುದೇ ಒಂದು ರೀಸನ್ ಇಲ್ದಿರನೇ ಸಮಸ್ಯೆಗಳು ಹುಟ್ಕೊಳ್ಳುತ್ತೆ ಇಬ್ಬರಲ್ಲೂ ಕೂಡ. ಹೇಗೆ ಅಂತಂದರೆ, ಈ ಗ್ರಹಗತಿಗಳಿಂದ ಜಾತಕದ ಆಧಾರದಲ್ಲಿ ಹೆಂಡತಿದು ಮೂಲ ಸ್ಥಾನ ಮೇರು ಸ್ಥಾನದಲ್ಲಿದ್ದು ಗಂಡನದ್ದು ಕೆಳಮಟ್ಟದಲ್ಲಿದ್ದಾಗ ಅಲ್ಲಿ ಆಟೋಮೆಟಿಕ್ ಆಗಿ ಹೀಗೋಗಳು ಲೋಪದೋಷಗಳು ಅನ್ನುವಂಥದ್ದು ಕಂಡುಬರುತ್ತೆ. ಹೀಗಿರುವಾಗ ಸರ್ವೇ ಸಾಮಾನ್ಯವಾಗಿ ಗ್ರಹ ದೋಷ ಫಲ ಅನ್ನುವಂಥದ್ದು ನವಗ್ರಹ ಶಾಂತಿ ಅಂತದ್ದು ಇರ್ಬೋದು, ಅಥವಾ ಇಷ್ಟ ದೇವತರ ಆರಾಧನೆ ಅನ್ನುವಂಥದ್ದು ಇರ್ಬೋದು, ಕುಲದೇವರ ಆರಾಧನೆ ಅನ್ನುವಂಥದ್ದು ಇರುವಂಥದ್ದು ತುಂಬಾ ವಿಶೇಷವಾಗಿ ತುಂಬ ವಿಧಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ ಇಂತಹ ಪರಿಹಾರ ಇಲ್ಲ ಅನ್ನುವಂಥದ್ದು ಹೇಳ್ಕೊಳಕ್ಕಾಗೋದಿಲ್ಲ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಪ್ರತಿಯೊಂದು ಪರಿಹಾರ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಡುಕೊಳ್ಳಬಹುದು. ತಕ್ಕಂತೆ ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರ ನಾವು ಹೇಗೆ ಸೂಕ್ತ ತಿಳಿಸಿಕೊಡ್ತೇವೋ ಅದನ್ನು ಪರಿಪಾಲನೆ ಮಾಡುವಂಥದ್ದು ತುಂಬಾ ಮುಖ್ಯ. ನನಗೆ ಸಮಸ್ಯೆ ಬಂದಿದೆ ಗುರುಗಳೇ, ನನಗೆ ಸಮಸ್ಯೆ ಪರಿಹಾರ ಮಾಡಿಕೊಡಿ ಅನ್ನೋಂಥದ್ದು ನಮ್ಮ ಹತ್ರ ಬರ್ತಾರೆ. ನಾವು ಅದನ್ನು ಪರಿಹಾರ ಹೇಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀವಿ. ಅದನ್ನು ತಿಳ್ಕೊಂಡ ತಕ್ಷಣವೇ ಪರಿಹಾರ ಆಗುತ್ತೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಪರಿಹಾರ ನಾವು ಹೇಳಿಕೊಡೋದನ್ನು ಯಾವ ರೂಪದಲ್ಲಿ ಪರಿಹಾರ ಹೇಳ್ತೀವೋ ಅದನ್ನು ಶಾಸ್ತ್ರೋಕ್ತವಾಗಿ ಎಲ್ಲೂ ಕೂಡ ಮಿಸ್ ಮಾಡ್ದಿರ ಕಡಖಂಡಿತವಾಗಿ ಅದನ್ನು ಚಾಚು ಚಪ್ತಿರ ಕ್ಲಿಯರಾಗಿ ನೀವು ಅದನ್ನು ಅನುಸರಣೆ ಮಾಡಿದ್ರೆ ಯಾವುದೇ ಒಂದು ಅಂದರೆ ಲೈಫ್ ಟೈಮ್ ನಿಮಗೆ ಸಕ್ಸಸ್ ಆಗುವಂಥದ್ದು ಕೆಲವು ಇರುತ್ತದೆ. ಅಂದರೆ ಜೀವನದುದ್ದಕ್ಕೂ ಕೂಡ ಗಂಡ ಸಾಯೋವರೆಗೂ ಹೆಂಡತಿ ಸಾಯೋವರೆಗೂ ಕೂಡ ಸಮಸ್ಯೆಗಳು ಬರ್ದನೇ ಇರುವಂತಹ ಪರಿಹಾರಗಳು ಕೂಡ ಖಂಡಿತವಾಗ್ಲೂ ಇದ್ದಾವೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ತದನಂತರ ತಮ್ಮ ಕೆಲವೊಂದನ್ನು ತನಗೆ ತಾನೇ ಅಂದರೆ ಅವ್ರ ಕುಟುಂಬದಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನ ನೀವೇ ಪರಿಹಾರ ಮಾಡಿಕೊಳ್ಳುವಂತಹದ್ದು ಮಾರ್ಗಗಳು ತುಂಬ ಕೂಡ ಇದ್ದಾವೆ. ಅವುಗಳನ್ನ ತಿಳ್ಕೋಬೇಕು. ಅವುಗಳನ್ನ ತಿಳ್ಕೊಂಡ ತಕ್ಷಣ ಅದನ್ನು ತನ್ನಂತೆ ಅರಿವು ಮಾಡಿಕೊಂಡು ಪರಿಹಾರ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಕುಟುಂಬದಲ್ಲಿ ಯಾವುದೇ ಒಂದು ವಿರಸ ಬರೆದಿರ ಸಕ್ಸಸ್ ಮಾಡ್ಕೊಳ್ಳುವಂಥದ್ದು ಪರಿಹಾರಗಳು ತುಂಬಾ ಇದ್ದಾವೆ, ಕಂಡುಕೊಳ್ಳಬಹುದು. ನಿಜ ಗುರುಜಿ, ಅಂದರೆ ಜಾತಕ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಈಗ ಇದಕ್ಕೆ ಒಂದು ಉದಾಹರಣೆ ಅಂತಂದರೆ, ಈಗ ಸಾಕಷ್ಟು ಜನ ಜ್ಯೋತಿಷ್ಯವನ್ನು ನಂಬೋದಿಲ್ಲ, ಜಾತಕ ಅದೆಲ್ಲ ನಂಬೋದಿಲ್ಲ. ನೀವು ಆಗಲೇ ಹೇಳ್ತಾ ಇದ್ರಿ, ಅಂದರೆ ಪ್ರೀತಿ ಮಾಡಿ ಮದುವೆ ಆಗಿರ್ತಾರೆ. ಸೊ ಪ್ರೀತಿ ಮಾಡಿ ಮದುವೆ ಆಗಿರೋರು ಕೂಡ ಚೆನ್ನಾಗಿ ಕೂಡಿ ಜೀವನ ನಡೆಸ್ತಾ ಇರುವಂತಹ ಎಕ್ಸಾಂಪ್ಗಳನ್ನು ನಾವು ಕಣ್ಮುಂದೆನೇ ನೋಡ್ತಾ ಇದ್ದೀವಿ. ಸೊ ಹಾಗಿದ್ರೆ ನಿಜಕ್ಕೂ ಕೂಡ ಈ ಜಾತಕ ಎಲ್ಲ ನಿಜನಾ ಅಂತ ಒಂದಷ್ಟು ಜನಕ್ಕೆ ಕ್ವಶನ್ ಮಾರ್ಕ್ ಕೂಡ ಇದೆ. ಇದಕ್ಕೇನು ಹೇಳ್ತೀರಾ? ಜಾತಕ ಇದೆಯಾ ಇಲ್ವಾ ಅನ್ನುವಂಥದ್ದು ಇವಾಗಿನ ತರ್ಕವಾದ ಪ್ರಶ್ನೆ. ಅದು ತರ್ಕಕ್ಕೆ ನಿಲುಕದ್ದು ಅಂತಂದ್ಬಿಟ್ಟು ಅಂದರೆ ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು 64 ವಿದ್ಯೆಗಳಲ್ಲಿ ಅಂತಂದು ಬ್ರಹ್ಮಾಂಡದಲ್ಲಿ ಏನು 64 ವಿದ್ಯೆಗಳಿದೆಯೋ ಸನಾತನ ಧರ್ಮ ಅನ್ನುವಂಥದ್ದು ಏನಿದೆಯೋ ಅದರ ಒಂದು ತುಣುಕು ಅಷ್ಟೇ ಇದು ಜ್ಯೋತಿಷ್ಯ ಶಾಸ್ತ್ರ ಅನ್ನುವಂಥದ್ದು. ಹಾಗೆಯೇ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ ಸರ್ವ ರೋಗಕ್ಕೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಖಂಡಿತವಾಗ್ಲೂ ಇದೆ. ಏನು ಕೇಳಿದ್ರೆ, ಇವಾಗ ಇತ್ತೀಚೆಗೆ ಆಗುವಂತಹ ಲವ್ ಮ್ಯಾರೇಜ್ ಏನು ಜೀವನಾಂಶ ಅನ್ನುವಂಥದ್ದು ನಡೀತಾ ಇತ್ತು, ಕುಟುಂಬದಗಳು ಅನ್ನುವಂಥದ್ದು ಏನಾಯಿತು, ತಾತ್ಕಾಲಿಕವಾದ ಕುಟುಂಬ ಸಂಸಾರಗಳು ಅನ್ನುವಂಥದ್ದು ನಡೀತಾ ಇದ್ದಾವೆ, ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳು. ಇದಕ್ಕೆಲ್ಲ ಮುಖ್ಯವಾದ ಕಾರಣಗಳು ನಮ್ಮ ಆಧಾರದ ಮೇಲೆ, ಜ್ಯೋತಿಷ್ಯದ ಆಧಾರದ ಮೇಲೆ, ಖಂಡಿತವಾಗಲೂ ಕೂಡ ಗ್ರಹಗತಿಗಳ ಆಧಾರದ ಮೇಲೆ, ಗ್ರಹಗತಿಗಳ ಅಶಾಂತಿಯಿಂದ, ಹೊಂದಾಣಿಕೆ ಇಲ್ಲದೇ ಇರೋದರಿಂದ, ಗ್ರಹತಿಗಳ ಮ್ಯಾಚಿಂಗ್ ಇಲ್ಲದೇ ಇರೋದರಿಂದ, ಸಾಲಾವಳಿ ಅಂತ ಹೇಳ್ತೀವಿ, ಈ ಸಾಲಾವಳಿ ಕೂಡ ಬರದೇ ಇರೋದರಿಂದ ಖಂಡಿತವಾಗಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳನ್ನ ಎದುರಿಸಲೇಬೇಕಾಗುತ್ತದೆ.
ಅಂದರೆ ಇವರಿಬ್ಬರಲ್ಲೇ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ, ಸಕ್ಸಸ್ ಆಗಿದ್ದೀವಿ, ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಮಾಡಿದ್ದೀವಿ, ನಾವು ಅಂದ್ಕೊಂಡಿದ್ದನ್ನ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅನ್ಕೋಬೋದು. ಅವರಲ್ಲಿ ಯಾವುದೋ ಒಂದು ರೂಪದಲ್ಲಿ ಕೊರತೆಗಳಿರುತ್ತದೆ, ಮಕ್ಕಳಾಗದೇ ಇರುವಂತಹ ಸಮಸ್ಯೆಗಳಿರುತ್ತದೆ, ಅಥವಾ ಪೇರೆಂಟ್ಸ್ ತಂದೆ ತಾಯಿಗಳು ಸಪೋರ್ಟ್ ಇಲ್ಲದೆ ಇರುವಂತಹದ್ದು, ಮತ್ತು ಜೀವನದಲ್ಲಿ ಅವರಿಬ್ಬರು ಸಂತೋಷವಾಗಿರ್ತಾರೆ ಬಟ್ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕುಗ್ಗೋಗಿರ್ತಾರೆ. ಜಾತಕಗಳು ತೋರಿಸಿದಾಗ ಈ ಜಾತಕದ ಫಲ ಅನ್ನುವಂಥದ್ದು ರಾಜಯೋಗದಲ್ಲಿ ಬದುಕ್ತಾ ಇದ್ದಾರೆ, ಇವ್ರಿಗೇನು ಕಡಿಮೆ ಅನ್ನುವಂಥದ್ದು ಇರುತ್ತೆ. ಬಟ್ ಅವ್ರು ರಿಯಲ್ ಲೈಫಲ್ಲಿ ಬಂದಾಗ ಇಬ್ಬರೂ ಕೂಡ ಅವರಿಬ್ಬರು ಮಾತ್ರನೇ ಚೆನ್ನಾಗಿರ್ತಾರೆ, ಬೇರೆ ಇನ್ನೆಲ್ಲ ರೂಪದಲ್ಲೂ ಕೂಡ ಕಳ್ಕೊಂಡಿರ್ತಾರೆ. ಇದಕ್ಕೆ ಮೂಲ ಕಾರಣಗಳು ದಶಾಭುಕ್ತಿಗಳಲ್ಲಿ, ಭುಕ್ತಿ ವಿಭುಕ್ತಿಗಳಲ್ಲಿ ಅವ್ರಿಗೆ ಎಷ್ಟು ಫಲಗಳು ಕೊಡ್ತಾ ಇದ್ದಾವೆ, ಮತ್ತು ಗ್ರಹತಿಗಳ ಸಮಸ್ಯೆಗಳು ಅನ್ನುವಂಥದ್ದು ಹೇಗೆ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಇವುಗಳನ್ನ ತಿಳ್ಕೊಬೇಕಾಗಿರುತ್ತದೆ. ಇಂಥವ್ರಿಗೆ ಸೂಕ್ತವಾಗಿ ನಾವೆಲ್ಲ ರೂಪದಲ್ಲೂ ಚೆನ್ನಾಗಿದ್ದೀವಿ, ಆರ್ಥಿಕವಾಗೂ ಚೆನ್ನಾಗಿದ್ದೀವಿ, ದೈಹಿಕವಾಗೂ ಚೆನ್ನಾಗಿದ್ದೀವಿ, ಮಾನಸಿಕವಾಗಿ ಅಂತಂದರೆ ತಂದೆ ತಾಯಿಗಳ ಸಪೋರ್ಟ್ಗಳು ಇಲ್ದಿರಾನೆ ನಾವು ಸ್ವಲ್ಪ ನಮ್ಮನ್ನು ಅಗ್ರಿ ಮಾಡ್ಕೊಂಡಿಲ್ಲ, ಇಂಥವರಿಂದ ನಾವು ನೋವನ್ನು ಅನುಭವಿಸ್ತಾ ಇದ್ದೀವಿ, ಇದಕ್ಕೆ ಪರಿಹಾರ ಏನು ಅಂತ ಅಂದ್ಬಿಟ್ಟು ಕೆಲವರು ಕೇಳ್ತಾರೆ. ಇದಕ್ಕೆ ಸಿಂಪಲ್ ಆಗಿ ಪರಿಹಾರ ಅಂತಂದರೆ ಬೆಲ್ಲ ಮತ್ತು ಕಲ್ಲು ಸಕ್ಕರೆ ಅಂತಂದರೆ ಆರೆಂಜ್ ಕಲರ್ ಕಲ್ಲು ಸಕ್ಕರೆ ಬರುತ್ತೆ. ಈ ಬೆಲ್ಲ ಮತ್ತು ಕಲ್ಲು ಸಕ್ಕರೆಯನ್ನು ತಗೊಂಡು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮತ್ತು 4 ಬಾದಾಮಿಗಳನ್ನು ಮಿಕ್ಸ್ ಮಾಡಿ ಅವರ ಮನೆ ಕುಟುಂಬದ ದೇವರ ಆರಾಧನೆಯನ್ನು ಮಾಡಿದ ನಂತರ ಅಲ್ಲಿ ಏನು ಕುಂಕುಮ ಅಥವಾ ಅರಿಶಿಣ ಅಥವಾ ನೀರು ಅನ್ನುವಂಥದ್ದು ಏನು ಪ್ರದಕ್ಷಿಣೆ ಮಾಡಿದ ನಂತರ ಬರುವಂತಹ ಪ್ರಸಾದ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಬಿಳಿ ಬಟ್ಟೆಯನ್ನು ಅರಿಶಿಣದ ಬಟ್ಟೆ ಮಾಡಿ ಇವರ ಗಂಡ ಹೆಂಡತಿಯರ ಇಬ್ಬರ ಹೆಸರನ್ನು ಕೂಡ ಬರೆದಿಟ್ಟು ಅದರಲ್ಲಿ ಈ ಎಲ್ಲ ವಸ್ತುಗಳನ್ನು ಅದಕ್ಕೆ ಹಾಕಿ ₹1 ಕಾಸು ಹಾಕಿ ಮುಡುಪು ಅನ್ನುವಂಥದ್ದು ಕಟ್ಟಿಟ್ಟು ತದನಂತರ ಇಷ್ಟ ದೇವರಿಗೆ ಅದನ್ನು ಒಪ್ಪಿಸಿದಾಗ, ಅಂದರೆ ನಮ್ಮಲ್ಲಿರುವಂತಹ ಲೋಪದೋಷಗಳು ಮತ್ತು ಕುಟುಂಬದಲ್ಲಿ ಆಗ್ತಾ ಇರುವಂತಹ ಅವಘಡಗಳು ಏನೇನು ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾ ಇತ್ತು, ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಭಗವಂತ ಎಲ್ಲ ನೀನೇನಪ್ಪ ನೀನೇ ನೋಡ್ಕೋ, ನಮಗೆ ಗೊತ್ತಿದ್ದು ಗೊತ್ತಿಲ್ದಿರೋನೋ ಮದುವೆ ಮಾಡ್ಕೊಂಡಿದ್ದೀವಿ, ಎಲ್ಲ ರೂಪದಲ್ಲಿ ನಿನ್ನ ಆಶೀರ್ವಾದ ಇಲ್ದಿರನೇ, ಭಗವಂತನ ಆಶೀರ್ವಾದ ಇಲ್ದಿರನೇ ಒಂದು ಹುಲ್ಲುಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಹೇಳ್ತೀವಿ. ಹಾಗೆ ಭಗವಂತನ ಆಶೀರ್ವಾದ ಇಲ್ದಿರನೇ ನಾವಿಬ್ಬರನ್ನು ಕೂಡ ಸೇರಿಕೊಂಡಿಲ್ಲ, ನಿನ್ನ ಆಶೀರ್ವಾದದಿಂದ ನಾವೆಲ್ಲನೂ ಕೂಡ ಸುಖ ಸಂಸಾರ ಜೀವನವನ್ನು ಸಾಗಿಸ್ಬೇಕು, ಎಲ್ಲ ರೂಪದಲ್ಲೂ ಕೂಡ ನಾವು ಚೆನ್ನಾಗಿರಬೇಕು, ಬಂಧು ಬಳಗದವರು ಕೂಡ ನಮ್ಮನ್ನು ಆಶೀರ್ವಾದಿಸಬೇಕು ಅನ್ನುವಂಥದ್ದು ಸಂಕಲ್ಪ ಮಾಡಿಕೊಂಡು ಇದನ್ನು ಮನೆ ದೇವರಿಗೆ ಮುಡುಪು ಅನ್ನುವಂಥದ್ದು ಕಟ್ಟಿಟ್ಟು 9 ದಿನಗಳು ಅಥವಾ 11 ದಿನಗಳು ಮುಡುಪಾಗಿಟ್ಟಿದ್ದು ತದನಂತರ ಅದನ್ನು ನದಿ ನೀರಿಗಾಗಿರ್ಬೋದು ಅಥವಾ ಅಶ್ವತ್ಥ ಕಟ್ಟೆಗಾಗಿರ್ಬೋದು ಅಥವಾ ಹುತ್ತದಲ್ಲಾಗಿರ್ಬೋದು ಅಥವಾ ಕುಲದೇವರ ಆರಾಧನೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಅದನ್ನು ಅರ್ಪಿಸೋದು ಅಂತಂದರೆ ಅದನ್ನು ನಮ್ಮಲ್ಲಿರುವಂತಹ ಲೋಪದೋಷಗಳನ್ನ ಒಂದು ಮುಡುಪಾಗಿ ಕಟ್ಟಿಟ್ಟು ಅದನ್ನು ಬಿಟ್ಬಿಡೋದು. ಅದನ್ನು ಬಿಟ್ಟಾದ ನಂತರ ಆವಾಗ ನಮಗೆ ಕಂಟಿನ್ಯೂ ಆಗಿ ಆವಾಗಿಂದ ನಮಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆಗಳು ಇರುವಂಥದ್ದು ಪರಿಹಾರ ಆಗಿ ನಮಗೊಂದು ಶಾಂತವಾದ ಜೀವನ, ಲೋಪದೋಷಗಳಿರುವಂಥದ್ದು ಪರಿಹಾರ, ಮತ್ತು ನಮ್ಮ ಕುಟುಂಬದಲ್ಲಿ ಮತ್ತು ಸಂಬಂಧಿಕರಲ್ಲಿ ಇರುವಂತಹ ಅಡೆತಡೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಬರುತ್ತದೆ. ಇದನ್ನು ಉಪಯೋಗಿಸ್ಕೋಬಹುದು. ಓಕೆ. ಇನ್ನು ಗುರುಜಿ, ನಾನು ಕೇಳ್ಪಟ್ಟಿದ್ದೀನಿ, ಅಂದರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ವಾಸಿಸುವಂತಹ ಮನೆ ಕೂಡ ಅದೇ ರೀತಿ ಶಾಂತವಾಗಿರಬೇಕು, ಇಂಥದ್ದೇ ಬಣ್ಣಗಳಿರಬೇಕು, ಗೋಡೆಗಳಿಗೆ ಇಂಥದ್ದೇ ಚಿತ್ರಣಗಳಿದ್ರೆ ಸೊ ಅದೊಂದು ನೆಮ್ಮದಿ ತಂದು ಕೊಡುತ್ತೆ ಅಂತ. ಸೊ ಈ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ಈ ವಿಷಯಕ್ಕೆ ಬಂದಾಗ ವಾಸ್ತು ಪುರುಷ ಅಂತ ಬರ್ತದೆ. ವಾಸ್ತುವಿನ ಆಧಾರದ ಮೇಲೆ ಮನೆ ಕೊಠಡಿನಲ್ಲಿ ಅಥವಾ ಮನೆ ಬೆಡ್ರೂಮ್ನಲ್ಲಾಗಿರ್ಬೋದು, ಹಾಲ್ನಲ್ಲಾಗಿರ್ಬೋದು, ದೇವ್ರ ಮನೆಗಾಗಿರ್ಬೋದು ವಾಸ್ತು ಬಣ್ಣ, ವಾಸ್ತು ಕಲರ್ ಅಂತ ಬರುತ್ತೆ. ಅದನ್ನು ಯಾವ್ಯಾವ ದಿಕ್ಕಿಗೆ ಅಂದರೆ ಮೆಜರ್ಮೆಂಟ್ ಅಂತಂದರೆ ಪೂರ್ವ ದಿಕ್ಕಿಗಿರುವಂತಹ ಮನೆಗಳಿಗೆ, ಕಟ್ಟಡಗಳಿಗೆ ಡಿಫ್ರೆಂಟ್ ವಾಸ್ತು ದೋಷಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ. ಉತ್ತರ ದಿಕ್ಕಿಗೆ ಕಟ್ಟಿರುವಂತಹ ಮನೆಗಳಿಗೆ ಡಿಫ್ರೆಂಟಾಗಿ ಬಣ್ಣಗಳು ಅನ್ನುವಂಥದ್ದು ಬರುತ್ತೆ. ಪ್ರತಿಯೊಂದು ದಿಕ್ಕಿಗೂ ಕೂಡ ಮೆಜರ್ಮೆಂಟು ಆಯಾ ಗಜ ಅಂತ ಬರುತ್ತೆ. ಅಂದರೆ ಆ ವಾಸ್ತುವಿನ ಗಜ ಮತ್ತು ವಾಸ್ತುವಿನ ಪಾಯ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮನೆಗೆ ನಂಬರು ಮತ್ತು ವ್ಯಕ್ತಿಯ ಹೆಸರುಗಳಿಗೆ ಸಂಬಂಧಪಟ್ಟಂಗೆ ಕಲರ್ ಅಂತ ಬರುತ್ತೆ. ಅವರು ಯಾವ್ಯಾವ ರೂಪದಲ್ಲಿ ಉಪಯೋಗಿಸ್ಕೋಬೇಕು, ಯಾರು ಯಾವ ದಿಕ್ಕಿಗೆ ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಇರುತ್ತೆ. ಅದನ್ನು ಪರಿಪಾಲನೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ಮನೆಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಹಿರಿಯರು ಅನ್ನೋಂಥದ್ದು ಏನಿರ್ತಾರೆ, ಮೀನ್ಸ್
ತಂದೆ ಹೆಂಡತಿ ಕಡೆಯಿಂದ ಆಗಿರ್ಬೋದು, ಗಂಡನ ಕಡೆಯಿಂದ ಆಗಿರ್ಬೋದು, ಹಿರಿಯರು ಅನ್ನೋದು ಏನಿರುತ್ತಾರೋ ಇಲ್ಲದೇ ಇರೋರು ಅವರ ಫೋಟೋಗಳನ್ನ ಇಟ್ಕೊಂಡು ಕೂಡ ಪೂಜೆಗಳನ್ನ ಮಾಡಬೇಕು. ಕೆಲವರು ಸತ್ತವ್ರ ಫೋಟೋಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅಶುಭ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ತಪ್ಪು. ನಮ್ಮ ಭಗವಂತನನ್ನು ಇಷ್ಟ ದೇವರನ್ನು ಕೂಡ ನಾವು ಹೇಗೆ ಅಲಂಕಾರ ಪೂಜೆಗಳನ್ನ ಮಾಡಿ ನಾವು ಪರಿಪಾಲನೆ ಮಾಡ್ತೀವೋ ಹಾಗೆಯೇ ಪೂರ್ವಜರನ್ನು ಕೂಡ ನಾವು ಇಟ್ಟು ಆಶೀರ್ವಾದಗಳಿಗೋಸ್ಕರ ನಾವು ಅವರ ಹೆಜ್ಜೆಗಳನ್ನ ಪರಿಪಾಲನೆ ಮಾಡಿದ್ರೆ ಅವರ ಆಶೀರ್ವಾದ ನಮಗೆ ಗೊತ್ತಿಲ್ಲದಿರೋನೋ ನಮಗೆ ಆಶೀರ್ವಾದ ಕನೆಕ್ಟಿವಿಟಿ ಅನ್ನುವಂಥದ್ದು, ಸೋಲ್ ಕನೆಕ್ಟೆಡ್ ಅನ್ನುವಂಥದ್ದು ಇರುತ್ತೆ. ಒಂದು. ಎರಡನೇದಾಗಿ ಬಂದು ಗಂಡ ಹೆಂಡತಿರಲ್ಲಿ ವಿರಸ ಅನ್ನುವಂಥದ್ದು ಬರುತ್ತಲ್ವ, ಕುಟುಂಬದಲ್ಲಿ ಕಲಹಗಳು ಅನ್ನುವಂಥದ್ದು ರೀಸನ್ ಇಲ್ದಿರನೇ ಆಗ್ತಾ ಇರುವಂಥದ್ದು. ಇವರುಗಳನ್ನ ಗಂಡ ಹೆಂಡತಿಯ ಫೋಟೋವನ್ನು ಮನೆಯ ಈಶಾನ್ಯ ದಿಕ್ಕಿಗೆ ಫೋಟೋವನ್ನು ಹಾಕಿ ಅದರ ಎನರ್ಜಿ ಅನ್ನುವಂಥದ್ದು, ಅಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದಕ್ಕೆ ಆಟೋಮೆಟಿಕ್ಕಾಗಿ ಈಶಾನ್ಯ ದಿಕ್ಕಿಗೆ ಫೋಟೋವನ್ನು ಹಾಕಿದಾಗ ಗಂಡ ಹೆಂಡ್ತಿರ ಇಬ್ಬರು ಫೋಟೋನು ಕೂಡ ಸಿಂಗಲ್ ಹಾಕ್ಕೊಳ್ತಾರೆ ಕೆಲವರು. ಇಲ್ಲ, ತಪ್ಪು ಅದು. ಗಂಡ ಹೆಂಡ್ತಿರ ಇಬ್ಬರು ಫೋಟೋನು ಕೂಡ ಒಂದು ಫೋಟೋನು ಈಶಾನ್ಯ ದಿಕ್ಕಿಗೆ ಹಾಕಿಕೊಂಡು ಅದನ್ನು ಪ್ರತಿದಿನ ಆಟೋಮೆಟಿಕ್ಕಾಗಿ ಕಣ್ಣು ಹೋಗುತ್ತೆ ನಮಗೆ. ಅದನ್ನು ನೋಡಿದಾಗ ನಮ್ಮಲ್ಲಿ ಆಗಿರುವಂತಹ ಕೆಲವೊಂದು ದೃಷ್ಟಿ ದೋಷಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬೋದು. ಓಕೆ. ಇನ್ನು ಗಂಡ ಹೆಂಡತಿ ಬಾಳೆ ಗಿಡ ಪೂಜೆ ಮಾಡಿದ್ರೆ ಉತ್ತಮ, ಹಾಗೆ ರುದ್ರಾಕ್ಷಿಯನ್ನ ಬಳಸಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಜನ ಹೇಳ್ತಿರ್ತಾರೆ. ಈ ಕುರಿತು ತಿಳಿಸ್ಕೊಡಿ ಗುರುಜಿ. ಕೆಲವರಿಗೆ ಇದನ್ನೆಲ್ಲ ಕೇಳಿದ್ರೆ ಮೂಢನಂಬಿಕೆಗಳು ಅಂತ ಅನ್ಕೋಬಹುದು. ಖಂಡಿತವಾಗ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆವಾಗಲೇ ಹೇಳಿದಾಗೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ವೈಜ್ಞಾನಿಕವಾಗಿಯೂ ಕೂಡ ಉದಾಹರಣೆಗಳು ಇದ್ದಾವೆ ಮತ್ತು ಆಧ್ಯಾತ್ಮಿಕದಲ್ಲೂ ಕೂಡ ಉದಾಹರಣೆಗಳು ಇದ್ದಾವೆ. ನೀವು ಹೇಳಿದಾಗೆ ಬಾಳೆಗಿಡದಿಂದ ಪೂಜೆಗಳು ಏನಕ್ಕೆ ಅಂತಂದರೆ ಭಗವಂತನ ಆಶೀರ್ವಾದ ಬಾಳೆಗಿಡಕ್ಕೆ ಒಂದೇ ಗೊನೆ ಅಂತಂದಂಗೆ. ಅಂದರೆ ಕುಟುಂಬದಲ್ಲಿ ಇರುವಂತಹ ಗಂಡ ಹೆಂಡತಿರಲು ಭಗವಂತನ ಕೊಟ್ಟಿರುವಂತಹ ಆಶೀರ್ವಾದ ಹೇಗೆ ಯಾವ ರೂಪದಲ್ಲಿ ಬಾಳೆಗಿಡಕ್ಕೆ ಪೂಜೆಗಳನ್ನ ಮಾಡಬೇಕು. ಮತ್ತು ರುದ್ರಾಕ್ಷಿಯನ್ನು ಕೆಲವ್ರು ಹೇಳ್ತಾರೆ ರುದ್ರಾಕ್ಷಿ ಎಲ್ಲರೂ ಕೂಡ ಧರಿಸೋಕ್ಕಾಗೋದಿಲ್ಲ, ರುದ್ರಾಕ್ಷಿ ಧರಿಸಿದ್ರೆ ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು, ಕೆಲವು ಮಟ್ಟಿ ಅನ್ನುವಂಥದ್ದು ಇರುತ್ತೆ. ಹೇಗೆ ಅದನ್ನು ಪರಿಹಾರ ಮಾಡ್ಕೋಬೇಕು, ಯಾವ ರೀತಿಯಲ್ಲಿ ಧರಿಸಬೇಕು ಅನ್ನುವಂಥದ್ದು ಇರುತ್ತೆ. ರುದ್ರಾಕ್ಷಿ ಒಂದು ಮುಖದಿಂದ 12 ಮುಖಗಳವರೆಗೂ ವಿಶೇಷವಾಗಿದ್ದಾವೆ. ಯಾವ ಮುಖದ ರುದ್ರಾಕ್ಷಿ ಧರಿಸಬೇಕು, ಯಾರು ಧರಿಸಬೇಕು ಅನ್ನುವಂಥದ್ದು ಇರುತ್ತೆ. ಖಂಡಿತವಾಗ್ಲೂ ಸತ್ಯನೇ. ಮತ್ತು ಅದನ್ನು ಯಾವ ಕೆಲಸಕ್ಕೆ ಯೂಸ್ ಮಾಡಬೇಕು ಅನ್ನುವಂಥದ್ದು ಪ್ರಾಮುಖ್ಯತೆ ಕೊಡಬೇಕಾಗಿರುತ್ತದೆ. ವ್ಯವಹಾರ ಕೆಲಸ ಕಾರ್ಯಗಳಿಗೆ ಡಿಫ್ರೆಂಟ್ ಮುಖ್ಯವಾಗಿ ಇರುತ್ತೆ. ತನ್ನನ್ನು ತಾನು ಅರಿತುಕೊಳ್ಳೋದಕ್ಕೋಸ್ಕರ ಇನ್ನೊಂದು ಮುಖ ರುದ್ರಾಕ್ಷಿಯನ್ನು ಧರಿಸಬೇಕಾಗಿರುತ್ತದೆ. ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ವಿಷಯಗಳಿಗೂ ಕೂಡ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ರುದ್ರಾಕ್ಷ ಅಂತಂದರೆ ಪಂಚಮುಖಿ ರುದ್ರಾಕ್ಷ ಅಂತ ಹೇಳ್ತೀವಿ. ಪಂಚಮುಖಿ ರುದ್ರಾಕ್ಷ ಏಕೆ ವಿಶೇಷವಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಅಂತಂದರೆ ಈ ಪಂಚಭೂತಗಳಿಗೂ ನಮ್ಮ ಪಂಚ ಜ್ಞಾನೇಂದ್ರಿಯಗಳಿಗೂ ಕನೆಕ್ಟಿವಿಟಿ ನಮ್ಮ ಪಂಚಮುಖಿ ರುದ್ರಾಕ್ಷ. ಈ ಪಂಚಮುಖ ರುದ್ರಾಕ್ಷವನ್ನು ಶಾಸ್ತ್ರೋಕ್ತವಾಗಿ ತಂದುಕೊಂಡು ಎಲ್ಲಂತಂದ್ರೆ ತರುವಂಥದ್ದಲ್ಲ, ಗುರುವಿನ ಆಜ್ಞೆಯಿಂದನೇ ಅದನ್ನು ಧರಿಸಬೇಕಾಗಿರುತ್ತದೆ. ಗುರುವಿನ ಆಜ್ಞೆಯಿಂದ ಅದನ್ನು ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡು ತದನಂತರ ಶಾಸ್ತ್ರೋಕ್ತವಾಗಿ ಇಷ್ಟ ದೇವರಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ನಮ್ಮಲ್ಲಿ ಏನು ಅವಗುಣಗಳು ಅನ್ನುವಂಥದ್ದು ಏನಿದ್ದಾವೋ ಅವುಗಳನ್ನ ಪರಿಹಾರಕ್ಕೋಸ್ಕರ ಅದನ್ನು ಪೂಜೆಗಳನ್ನ ಮಾಡಿ ಪೂಜೆ ಮಾಡಾದ ನಂತರ ಇದೇ ದಾರದಲ್ಲಿ ಬರಬೇಕು ಅನ್ನೋಂಥದ್ದು ಇರುತ್ತೆ. ಕೆಲವರಿಗೆ ಆ ಹೆಸರಿಗೆ ತಗ್ಗನಾಗೆ ಬಿಳಿ ದಾರದಲ್ಲಿ ಅಥವಾ ಕಪ್ಪು ದಾರದಲ್ಲಿ ಅಥವಾ ಕೆಂಪು ದಾರದಲ್ಲಿ ಅಥವಾ ಬೆಳ್ಳಿನಲ್ಲಿ ಅಥವಾ ಬಂಗಾರದಲ್ಲೂ ಕೂಡ ಧರಿಸ್ಬೋದು ಅನ್ನೋಂಥದ್ದು ಇರುತ್ತೆ. ಆ ವ್ಯಕ್ತಿ ಯಾವ ಮೆಟೀರಿಯಲ್ನಿಂದ ಯಾವ ವಸ್ತುವಿನಿಂದ ಧರಿಸಬೇಕು ಅನ್ನೋಂಥದ್ದು ಇರುತ್ತೋ ಅದನ್ನು ಶಾಸ್ತ್ರೋಕ್ತವಾಗಿ ಧರಿಸಿದಾಗ ಆ ರುದ್ರಾಕ್ಷಿಯ ಪಂಚಮುಖಿ ರುದ್ರಾಕ್ಷಿಯ ಎನರ್ಜಿ ಅನ್ನೋಂಥದ್ದು ತನಗೆ ತಾನೇ ಕನೆಕ್ಟ್ ಆಗುವಂಥದ್ದು ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬೋದು. ಓಕೆ ಗುರುಜಿ, ಇನ್ನು ಸಾಕಷ್ಟು ಜನರಲ್ಲಿ ಅಂದರೆ ಗಂಡ ಹೆಂಡತಿಯಲ್ಲಿ ಪ್ರೀತಿ ಇರುತ್ತೆ, ಅವರ ನಡುವೆ ಒಂದು ಏನು ಸಂಬಂಧ ಹಾಗೆ ವಿಶ್ವಾಸ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಬಟ್ ದಿನನಿತ್ಯ ಒಂದಷ್ಟು ಘರ್ಷಣೆಗಳು ಅಂದರೆ ಜಗಳ ಇದೆಲ್ಲ ನಡೀತಾನೆ ಇರುತ್ತೆ. ಈ ಘರ್ಷಣೆಗಳಿಂದ ದೂರ ಇರೋದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಏನಾದರೂ ಪರಿಹಾರಗಳಿದೆಯಾ ಅಂತ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಘರ್ಷಣೆಗಳು ಮತ್ತು ಕಲಹಗಳು ಇವೆಲ್ಲ ಏನಕ್ಕೆ ಬರ್ತವೆ ಅಂತಂದರೆ ಮನಸ್ತಾಪಗಳಿಂದ. ಅಂದರೆ ತನ್ನನ್ನು ತಾನು ಅರಿತುಕೊಳ್ಳುವಂಥದ್ದು ಎಷ್ಟು ಶ್ರೇಷ್ಠನೋ ನನ್ನನ್ನು ನನ್ನ ಹೆಂಡತಿ ಹೇಗೆ ಯಾವ ರೂಪದಲ್ಲಿ ಯಾವ ಆ್ಯಂಗಲ್ನಲ್ಲಿ ನೋಡ್ತಾ ಇದ್ದಾಳೆ ಅನ್ನುವಂಥದ್ದು ಅನುಮಾನ ಅನ್ನುವಂಥದ್ದು. ಹಾಗೆಯೇ ತನ್ನ ಹೆಂಡತಿಯನ್ನು ಕೂಡ ಯಾವ ರೂಪದಲ್ಲಿ ತನ್ನನ್ನು ತಾನು ನಾವು ಹೇಗೆ ನಮ್ಮನ್ನು ನಾವು ಇಷ್ಟಪಡ್ತೀವೋ ಹಾಗೆ
ತನ್ನ ಹೆಂಡತಿನೂ ಕೂಡ ತನ್ನನ್ನೇ ಇಷ್ಟಪಡಬೇಕು, ಬೇರೆ ಎಲ್ಲೂ ಕೂಡ ಕನೆಕ್ಟಿವಿಟಿ ಇರಬಾರ್ದು ಅನ್ನುವಂಥದ್ದು ಕೆಲವೊಂದು ಮೂಢನಂಬಿಕೆಗಳು. ಇವುಗಳಿಗೆ ನಾವು ಹಾಕ್ಕೊಳ್ಳುವಂತಹ ಬಟ್ಟೆಗಳಿಂದ ಹಿಡಿದು ಇಬ್ಬರಿಗೂ ಸಂಬಂಧಪಡುತ್ತೆ. ಇದು ಗಂಡ ಹೆಂಡತಿ ಹಾಕ್ಕೊಳ್ಳುವಂತಹ ಬಟ್ಟೆಯಿಂದ ಮನೆ ಕುಟುಂಬಕ್ಕೆ ವಾಸ್ತುಕ್ಕೆ ಸಂಬಂಧಪಟ್ಟಂಗೆ ಕಲ್ಲರಿಂದ ಹಿಡಿದು ಮತ್ತು ಮನೆ ಕುಟುಂಬದ ಕುಲದೇವತಾ ಆರಾಧನೆ ಅನ್ನುವಂಥದ್ದು ಹೇಗೆ ಮಾಡಬೇಕು ಅನ್ನುವಂಥದ್ದು ಮತ್ತು ಮನೆಯಲ್ಲಿ ಇರುವಂತಹ ದೊಡ್ಡವರಿಗೆ, ತಂದೆ ತಾಯಿಗಳಿಗಿರ್ಬೋದು, ಅತ್ತೆ ಮಾವಂದಿರಿಗಿರ್ಬೋದು, ನಾವು ಹೇಗೆ ಅವರಿಗೆ ಪಾತ್ರರಾಗಿರ್ತೀವಿ ಮತ್ತು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತೀವಿ, ಇವುಗಳಿಗೆ ಎಷ್ಟರ ಮಟ್ಟಕ್ಕೆ ನಾವು ಕನೆಕ್ಟಿವಿಟಿ ಆಗ್ತೀವಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್, ಮುಖ್ಯವಾಗಿರುತ್ತೆ. ಮತ್ತು ನಾವಿಬ್ಬರು ಇದ್ದಾಗ ಹೇಗೆ ಮಾತಾಡುವಂಥದ್ದು, ಮಕ್ಕಳ ಮುಂದೆ ಹೇಗೆ ಮಾತಾಡುವಂಥದ್ದು, ಇವುಗಳನ್ನು ಕೂಡ ತುಂಬ ಗಂಭೀರವಾಗಿ ತಗೋಬೇಕು. ಇವುಗಳಿಂದನೇ ಈ ಸಣ್ಣ ಪುಟ್ಟ ನಮ್ಗೆ ಗೊತ್ತಿಲ್ದಿರೋನೋ ಈ ಸಣ್ಣ ಪುಟ್ಟ ವಿಷಯಗಳೇ ದೊಡ್ಡದಾಗಿ ಮನಸ್ತಾಪಗಳಾಗುತ್ತೆ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ಹೇಳ್ಕೊಳ್ಳದೆ ಇದ್ದಾಗ ಮಾನಸಿಕವಾಗಿ ನೊಂದು ಬೆಂದುತ್ತಾರೆ, ಹೇಳ್ಕೊಂಡಾಗ ಜಗಳಗಳಾಗುತ್ತವೆ. ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಖಂಡಿತವಾಗ್ಲೂ ಕೂಡ ಪರಿಹಾರಗಳಿದ್ದಾವೆ. ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳಿಂದ ತುಂಬ ವಿಧಾನಗಳು ಅನ್ನುವಂಥದ್ದು ಇದ್ದಾವೆ. ಹರಳಿಕಟ್ಟೆಯನ್ನು ಪೂಜೆ ಮಾಡುವಂಥದ್ದು, ಬನ್ನಿ ಮರಕ್ಕೆ ಪೂಜೆ ಮಾಡುವಂಥದ್ದು, ಬಾಳೆ ಗಿಡಕ್ಕೆ ಪೂಜೆ ಮಾಡುವಂಥದ್ದು, ತುಳಸಿ ಗಿಡಕ್ಕೆ ಪೂಜೆ ಮಾಡುವಂಥದ್ದು, ಏನೋ ಮಾಡ್ತೀವಿ ಅನ್ನುವಂಥದ್ದಕ್ಕಿಂತನೂ ಕೂಡ ಶಾಸ್ತ್ರೋಕ್ತವಾಗಿ ಸಂಪೂರ್ಣವಾಗಿ ಮನಸ್ಸು ಖುಷಿಯಾಗಿ ಭಗವಂತನಿಗೆ ನಾವು ತನ್ನನ್ನು ತಾನು ಅರ್ಪಿಸ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು ಖುಷಿಯಾಗಿ ಸಂತೋಷವಾಗಿ ಮಾಡಿದಾಗ ಮನೆ ಕುಟುಂಬದಲ್ಲಿ ಆಗುವಂತಹ ಯಾವುದೇ ಒಂದು ಎಕ್ಸಾಂಪಲ್ ಆಗಿ ಹೆಣ್ಮಗಳು ಮನೆಯಲ್ಲಿ ಮಾಡುವಂತಹ ಅಡುಗೆನಲ್ಲಿ ಏನೋ ಒಂದು ಅಡುಗೆ ಮಾಡಿ ಹಾಕಬೇಕು ಅನ್ನುವಂಥದ್ದು ಹಾಕಿದಾಗ ಅದು ತೃಪ್ತಿಯಾಗಿರೋದಿಲ್ಲ. ಆ ಅಡುಗೆ ಅನ್ನುವಂಥದ್ದು ಖುಷಿ ಕೊಡೋದಿಲ್ಲ. ನನ್ನ ಕುಟುಂಬಕ್ಕೋಸ್ಕರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಭಗವಂತನಿಗೆ ಸ್ಟವ್ ಹಚ್ಚುವಾಗಲೇ ಮೊದಲೆಲ್ಲನೂ ಕೂಡ ಹೊಲೆಯನ್ನು ಪೂಜೆ ಮಾಡಿ ತಾರಿಸಿ ಅದಕ್ಕೆ ರಂಗೋಲಿ ಹಚ್ಚಿ ಫಸ್ಟ್ ತಾನು ಕ್ಲೀನಾಗಿ ತದನಂತರ ಅದಕ್ಕೆ ನಮಸ್ಕಾರ ಮಾಡಿ ಭಗವಂತನಿಗೇನು ಅಗ್ನಿದೇವನಿಗೆ ನಮಸ್ಕಾರ ಮಾಡಿ ತದನಂತರ ಇಷ್ಟ ದೇವರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಡುಗೆಯನ್ನು ಮಾಡ್ತಾಯಿದ್ರು. ಹೇಗೆ ಮಾಡಿದ್ರೂ ಕೂಡ ಅದು ತುಂಬ ರುಚಿಕರವಾಗಿರ್ತಾ ಇತ್ತು. ಅಮ್ಮ ಮಾಡಿದ ಅಡುಗೆ ಯಾವತ್ತೂ ಕೂಡ ಅಳಿಸೋಗಿದ್ರೂ ಕೂಡ ತುಂಬ ರುಚಿಕರ ಆಗ್ತಾಯಿತ್ತು. ಇವಾಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಅಡುಗೆ ಅನ್ನುವಂಥದ್ದೇ ಒಂದು ಫ್ಯಾಷನ್ ಥರ, ಖಂಡಿತವಾಗ್ಲೂ ತಪ್ಪು. ಈ ಒಂದು ಸಣ್ಣ ಸಣ್ಣ ಅಡುಗೆ ವಿಷಯದಲ್ಲೂ ಕೂಡ ಮನೆ ಕುಟುಂಬಕ್ಕೇನೆ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸ ತಂದುಕೊಡುವಂಥದ್ದು ಈ ಅಡುಗೆಯಿಂದನೂ ಕೂಡ ಉಪಚಾರದಿಂದನೂ ಕೂಡ ಕಂಡುಕೋಬಹುದು. ಓಕೆ ಗುರುಜಿ, ನಿಜಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ತಿಳಿಸಿಕೊಟ್ರಿ. ಮತ್ತೆ ನಾಳೆ ಭೇಟಿಯಾಗೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ನೀವು ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕು, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು ಅಂತ ಅನ್ಸಿದ್ರೆ ಈಗ ನಾವು ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ವಿಳಾಸವನ್ನ ತೋರಿಸ್ತೇವೆ, ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019 9900089018.